ಈ ವೆದರ್ಗೆ ಬಾಯಿಗೆ ಒಳ್ಳೆ ರುಚಿ ಕೊಡೋವಂಥ ಒಂದು ಚಿಕನ್ ರೆಸಿಪಿ ನೋಡ್ಕೊಂಬರೋಣ. ಅದು ಚಿಕನ್ ಪೆಪ್ಪರ್ ಫ್ರೈ. ಈ ಥರ ಒಂದು ರೆಸಿಪಿ ನೀವು ಮನೇಲಿ ಮಾಡಿದ್ರೆ ನಾ ಮುಂದು ಅಂತ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಒಳ್ಳೆ ರುಚಿಯಾಗಿರುವಂಥ ಈ ಚಿಕನ್ ಪೆಪ್ಪರ್ ಫ್ರೈ ನಾವು ಇವತ್ತು ಮಾಡ್ತಿರೋದು ಚಿಕನ್ ಲಿವರ್ ಹಾಗೆ ಗಿಜರನ್ನ ಉಪಯೋಗಿಸ್ಕೊಂಡು ಅಥವಾ ಗುಂಡಿಗೆಕಾಯಿನ ಉಪಯೋಗಿಸ್ಕೊಂಡು. ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿನ ಕಟ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದಿರೋವಂಥ ಈ ಚಿಕನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಚಿಕನ್ ಮಸಾಲ ಹಾಕಿದ್ದೀನಿ. ಈ ಎಲ್ಲ ರೀತಿ ಮಸಾಲೆಗಳು ನಮ್ಮ ಹೋಮ್ ಮೇಡ್ ಮಸಾಲೆಗಳು. ಇದು ಯಾವುದೇ ಬೇಕಿದ್ರೂ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು. 5 ನಿಮಿಷ ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಇದಕ್ಕೊಂದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಹಸಿರು ಮೆಣಸಿನ್ಕಾಯಿ, 1 ಇಂಚು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಬಿಟ್ಕೋಬೇಕು. ಇದರಲ್ಲಿ ಮಸ್ಟರ್ಡ್ ಶುಡ್ ಹಾಕಲೇಬೇಕಾಗಿರೋದು ಕಾಳುಮೆಣಸು. ನಂತರ ಬಾಣಲಿ ಬಿಸಿಗಿಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಅದು ಬಿಸಿಯಾದ ಕೂಡಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಹಾಕಿ ಫಸ್ಟ್ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಸ್ವಲ್ಪ ಅದು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕೋಣ. ಈ ರೆಸಿಪಿ ಚಿಕನ್ ಲಿವರ್ ಹಾಗೆ ಗುಂಡಿಗೆಕಾಯಿ ಬಳಸಿನೇ ಮಾಡಬೇಕು ಅಂತೇನಿಲ್ಲ. ನಾರ್ಮಲ್ ಆಗಿರೋಂಥ ಚಿಕನ್ನ ಉಪಯೋಗಿಸ್ಕೊಂಡು ಸೇಮ್ ರೆಸಿಪಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕಿ ಫಸ್ಟು ಚಿಕನ್ ಜೊತೆಗೆ ಫ್ರೈ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನಂತರ ನಾವು ಇದನ್ನು ಬೇಯಿಸ್ಕೋಬೇಕು. ಲಿವರ್ ಬೇಗ ಬೆಂದೋಗುತ್ತೆ, ಆದರೆ ಗುಂಡಿಗೆಕಾಯಿ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕಂಪ್ಲೀಟಾಗಿ ಆ ನೀರೆಲ್ಲ ಹಿಂಗೆ ಹೋಗಿ ಗೊಜ್ಜು ರೀತಿಯಲ್ಲಿ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಮಧ್ಯ ನಾನು ಇದನ್ನು ತಿರುಗಿಸ್ತಾ ಬೇಯಿಸ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಮೇಲ್ಗಡೆ ಎಣ್ಣೆ ತೇಲ್ ಬಂದಿದೆ ಅಂದರೆ ಇದಾಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಚಪಾತಿ ಜೊತೆಗೆ ಅಥವಾ ಅನ್ನ ರಸಮ್ ಅಥವಾ ತಿಳಿ ಸಾರು ಏನಾದ್ರು ಮಾಡಿದಾಗ ನೆಂಚ್ಕೊಳ್ಳೋದಕ್ಕೆ ಇದನ್ನು ಕೊಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಅದರಲ್ಲಿ ಮೆಣಸನ್ನು ಹಾಕಿ ಮಾಡಿದ್ರೇ ಇದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಒಂದ್ಸತಿ ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಅಮ್ಮನ ಅಡುಗೆ ಬೈ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.